ಯಾರಿಗೂ ನನ್ನ ಮೇಲೆ ಕನ್ಸನೇ ಇಲ್ಲ, ಯಾರು ನನ್ನ ಬಗ್ಗೆ ಯೋಚನೆ ಮಾಡಲ್ಲ. ನಾನು ತುಂಬಾ ಯೋಚನೆ ಮಾಡ್ತೀನಿ ಅತ್ತೆ. ನೀವು ಅಳ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ, ಅಳ್ಬೇಡಿ. ನೀವು ಹತ್ರ ನಂಗೂ ಅಳು ಬರುತ್ತೆ. ಇವರಿಬ್ಬರು ಮಾತಾಡೋದು ನಂಗೆ ಭಯಪಟ್ಟಾಗೋಗಿದೆ. ಅದನ್ನು ಹಾರಂತೆ ಶುಗರ್ ಕ್ಯೂಬ್ಸ್ ಅಂತೆ. ಅದಕ್ಕೆ ಚೀಟಿಲ್ ಬರ್ಕೋಬೇಕಾ? ಚೀಟಿಲ್ ಬರ್ದು ಕಾಪಿ ಹೊಡಿಯೋಕ್ಕೆ ಚೀಟಿ ಇದೆ, ಚೀಟಿ. ಐಡಿಯಾ ಬಂತು. ನಾನು ಮಾತಾಡಿದ್ರೆ ದೊಡ್ಡವರಿಗೆ ಕೇಳಿಸಲ್ವಲ್ಲ, ಶೀಟಲ್ಲಿ ಬರ್ದೆ ತೋರಿಸ್ಬೋದಲ್ವಾ? ಹಾಗೆ ಬರ್ತೀನಿ. ಸಾಕ್ಷಿ, ನಮ್ಮ ಕಮಲ್ಗೆ ಹೇಗೆ ಮಾಡಿಸ್ತೀನಿ. ಹೌದು. ಬಾಸದಂಗೆ ಕೊಡೋದು. ಮನೇಲಿ ಏನೂ ಮಾಡೋಕ್ಕಾಗಿಲ್ಲ, ಎಲ್ಲ ಹೊರಗಡೆಯಿಂದ ತಂದಿರೋ ಸ್ವೀಟ್ಸು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ ಸರ್. ಸರ್ ಯಾಕೆ ಸರ್ ಸುಮ್ಮನೆ ಕೂತ್ಕೊಂಬಿಟ್ರಿ? ಸ್ವೀಟ್ ತೊಗೊಳ್ಳಿ ಸರ್. ಇದೆಲ್ಲ ಅವಶ್ಯಕತೆ ಇರಲಿಲ್ಲಪ್ಪ. ಒಂದು ಕಾಫಿನೋ ಟೀನೋ ಕೊಟ್ಟಿದ್ರೆ ಸಾಕಾಗಿತ್ತು. ಅಯ್ಯೋ ಪರವಾಗಿಲ್ಲ, ತಗೊಳ್ಳಿ ಸರ್. ಅದು ನಮಗೆ ಸ್ವೀಟ್ ತೊಗೊಳಕ್ಕೆ ಸಂಕೋಚ, ಮುಜುಗರ ಅನ್ನಿಸ್ತಾ ಇದೆ. ಯಾಕೆ? ನಮ್ಮಿಂದ ಏನಾದರೂ ತಪ್ಪಾಯ್ತಾ? ಚೆ ತಪ್ಪಾಗಿದ್ದು ನಮ್ಮಿಂದ, ನಿಮ್ಮಿಂದ ಅಲ್ಲ. ನಮ್ಮನೆಗೆ ನಿಮ್ಮನೆಯವರು ಒಳ್ಳೆ ಮಾವಿನ ಹಣ್ಣು ತಂದುಕೊಟ್ರು. ಆದರೆ ನಮ್ಮನೆಯವರು ಅವ್ರಿಗೊಂದು ಲೋಟ ಹಾಲು ಕೊಡಿಸ್ದೆ ಹಾಗೆ ಕಳಿಸಿದ್ರು. ಇವಾಗ ನೀವು ನೋಡಿದ್ರೆ ಇಷ್ಟೊಂದೆಲ್ಲ ಆತಿಥ್ಯ ಮಾಡ್ತಿದ್ದೀರಾ. ಇದನ್ನೆಲ್ಲ ಹೇಗೆ ಹೇಳಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಹೌದು ಮಿಸ್ಟರ್ ನರಹರಿ, ನನ್ನಿಂದ ದೊಡ್ಡ ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸಬೇಕು. ಚಚೆ, ನೀವ್ಯಾಕೆ ಕ್ಷಮೆ ಕೇಳಬೇಕು ಸರ್? ನಿಮ್ದು ಏನೂ ತಪ್ಪಿಲ್ಲ. ನೋಡಿ, ನೀವು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಿ. ನೀವು ಸ್ವೀಟ್ಸ್ ತಿಂದೆ ಹಾಗೆ ಹೋದರೆ ನಮ್ಮ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಸರ್. ಪ್ಲೀಸ್ ಸ್ವೀಟ್ ತೊಗೊಳ್ಳಿ. ಆಯಿತು ಮಿಸ್ಟರ್ ನರಹರಿ, ನೀವಿಷ್ಟು ಕೇಳ್ಕೊಂಡ್ಮೇಲೆ ಸ್ವೀಟ್ಸನ್ನು ತಗೋತೀನಿ. ಚೀಟಿ ತಗೊಂಡ್ರು ಇನ್ನ ನಿಮ್ಮ ಮದ್ವೆ ನಿಂತೋಗತ್ತೆ. ಮಿಸ್ಟರ್ ನರಹರಿ, ಇದೇನು ಸ್ವೀಟ್ಸ್ ಜೊತೆ ಸ್ಲಿಪ್ ಇದೆ? ಯಾವ ಚೀಟಿ? ಎಲ್ಲಿಂದ ಬಂತು? ಇದ್ಯಾವ ಚೀಟಿ? ಇದ್ರಲ್ಲಿ ಹೆಂಗೆ ಬಂತು?
ಬಹುಶಃ ಬಾಯ್ ಬಿಟ್ಟು ಹೇಳ್ಕೊಳಕ್ಕಾಗದೆ ಪತ್ರದಲ್ಲಿ ಬರೆದಿರಬೇಕು. ಚಚೆ ಆ ಥರದ್ದೇನಿಲ್ಲ ಸರ್, ಆ ಥರ ಯಾವ ವಿಷಯನೂ ಇಲ್ಲ. ಹಾಗಾದ್ರೆ ಈ ಚೀಟಿ ಇಲ್ಲಿಗೆ ಯಾತಕ್ಕೆ ಬಂತು? ಹಾಂ, ಅಯ್ಯಯ್ಯೋ, ಈ ಚೀಟಿನ ಅಂಜಲಿ ಕೈಯಲ್ಲೇ ಹಿಡ್ಕೊಂಡಿದ್ಲಲ್ಲ, ಇದನ್ನ ಯಾಕೆ ತಂದಿಟ್ಲು? ಏನ್ ಗ್ರಾಚಾರ ಕಾದಿದ್ಯೋ ಏನೋ. ಓದಿ ಓದಿ ಅತ್ತೆ ವಿಷಯ ನಿಮ್ಗೆ ಗೊತ್ತಾಗ್ಲಿ. ಚಿಕ್ಕಮ್ಮವ್ರೆ, 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 ಗಂಡಿನ ಕಡೆ ಮಾತಾಡ್ಸಕ್ ಹೋಗ್ತಿದ್ದೀರಾ? ಅವ್ರನ್ನು ಅದೇ ತರ ಬೈದ್ ಕಳಿಸ್ಬಿಡ್ತೀರಾ? ಅದೆಲ್ಲ ಸರಿ, ಸಾಕರಿನಂದ್ರೆ ಏನು? ಅರೆ, ಇವರು ಬಾಯಲ್ಲಿ ಏನೋ ತುಂಬಿಕೊಂಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ಮಾತಾಡ್ತಿಲ್ಲ. ನಿಮ್ ಬಾಯಲ್ಲಿ. ಏ ಜಿಲೇಬಿ, ಯಾಕೋ ನಿಂದ ಅತಿ ಆಯ್ತು. ನಾನು ಈ ಮನೆ ಯಜಮಾನಿ ಅನ್ನೋದನ್ನ ನೀನು ಮರ್ತು ಬಿಟ್ಟಿದೀಯಾ? ಕಳ್ರಿಗೆ ಯಾರು ಗೌರವ ಕೊಡಲ್ಲ ಚಿಕ್ಕಮ್ಮವ್ರೆ. ಏಯ್, ಎಷ್ಟೇ ಧೈರ್ಯ ನಿನಗೆ ನನ್ನ ಕಳ್ಳಿ ಅಂತೀಯಾ? ಮತ್ತೆ ಕದ್ದು ಸ್ವೀಟ್ ತಿನ್ಕೊಂಡ್ ಬರ್ತಿದ್ದೀರಾ? ಅದು ಕದ್ದಿರೋ ಸ್ವೀಟ್ ಅಲ್ವೇ, ಮತ್ತೆ ಮುರಿದಿರೋ ಸ್ವೀಟು. ನಮ್ ನರಹರಿ ಎಲ್ಲ ಸ್ವೀಟ್ ಅಲ್ಲಿ ಇರುವೆ ಇದೆಯೋ ಏನು ಅಂತ ಹೇಳಿ ಮುರಿದು ಮುರಿದು ನೋಡ್ದ. ಮುರಿದಿರೋ ಸ್ವೀಟ್ ಅನ್ನ ಬಾಸ್ ಮನೆಯವ್ರಿಗೆ ಕೊಡಕ್ಕಾಗುತ್ತಾ? ಅದಕ್ಕೆ ಎಲ್ಲ ನುಂಗ್ಬಿಟ್ರ? ಹೌದು ಕಡೆ, ಎಲ್ಲ ನುಂಗಿದೆ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೇ? ಒತ್ತಿಗೆ ಹೇಳಿ ನಿನ್ನ ಮನೆಯಿಂದ ಓಡಿಸ್ಬಿಡ್ತೀನಿ. ಓಡಿಸ್ಬಿಡ್ತೀರಾ? ನಾನೇನ್ ಕಡ್ಲೆಪುರಿ ತಿನ್ಕೊಂಡು ಕೂತಿರ್ತೀನಿ. ಅವತ್ತು ಎಲ್ಲಾ ಸ್ವೀಟಿನ ಕದ್ದಿ ತಿಂದಿದ್ದನ್ನ ಎಲ್ರಿಗೂ ಹೇಳ್ತೀನಿ. ಅವತ್ತು ಹೇಳಲ್ಲ ಅಂತ ಮಾತು ಕೊಟ್ಟಿದ್ಯಲ್ಲೇ. ನೀವು ಅವತ್ತು ಸೀರೆ ಕೊಡ್ಸ್ತೀನಿ ಅಂತ ಹೇಳಿ ಒಂದ್ ಬ್ಲೌಸ್ ಪೀಸ್ ಕೊಡ್ಲಿಲ್ಲ, ಬರೀ ಬುರುಡೆ ಬಿಟ್ರಿ. ಯಾಕೆ ಕೊಡ್ಬೇಕು ನಿನ್ಗೆ? ನೀನೇ ಸ್ವೀಟ್ ಎಲ್ಲ ತಿಂದಿದ್ದು ಅಂತ ನಿನ್ ತಲೆ ಕಟ್ತೀನಿ. ನಮ್ಮ ನರಹರಿ, ನಮ್ಮ ಅತ್ತಿಗೆ ಎಲ್ಲ ನನ್ನ ಮಾತು ಕೇಳ್ತಾರೆ, ನಿನ್ನ ಮಾತು ಯಾರು ಕೇಳಲ್ಲ. ಯಾರು ಕೇಳದೆ ಇದ್ರು ಪರವಾಗಿಲ್ಲ, ಇದಕ್ಕೆ ತಕ್ಕ ಶಾಸ್ತಿನ ಜೈ ಕರ್ನಾಟಕ ಕೈಯಿಂದ ಮಾಡಿಸ್ತೀನಿ. ಜೈ ಕರ್ನಾಟಕ? ಯಾರೇ ಅದು? ಅಯ್ಯೋ, ನಿಜ ಹೇಳ್ಬಿಟ್ಟಲ್ಲಪ್ಪ, ಈಗ ಏನ್ ಮಾಡೋದು? ಲಡ್ಡು ಯಾರಿಗೂ ಹೇಳ್ಬೇಡ ಅಂತ ಬೇರೆ ಹೇಳಿದ. ಇನ್ನ ಜೈ ಕರ್ನಾಟಕ ನನ್ನ ಡಮರ್ ಮಾಡ್ಬಿಟ್ರೆ ಈಗೇನಪ್ಪ ಮಾಡೋದು? ಸಾಕ್ರಿ ಹತ್ರ ರಗ ಮಾರಿ. ಏನ್ರಿ ಇದು ನರಹರಿ? ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಇವರೊಬ್ರು ಗುಳ್ಳು ತಟ್ಟ, ಅರ್ಥನೇ ಆಗಲ್ವಾ ಇವ್ರಿಗೆ? ಓದಕ್ಕೆ ಬರಲ್ಲ. ಅತ್ತೆ ಮಗ ಯಾರ ಜೊತೆ ಅಂತ ಬರ್ದಿದ್ದೀನಿ, ಅರ್ಥನೇ ಆಗಲ್ಲ ಇವ್ರಿಗೆ. ಸಾಕ್ರಿ ಹತ್ರ ರಗ ಮಾರಿ. ಏನ್ರಿ ಮಿಸ್ಟರ್ ನರಹರಿ, ಇದು ಅರ್ಥನೇ ಆಗ್ತಿಲ್ಲ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸಾಕ್ರಿ ಹತ್ರ ರಗ ಮಾರಿ. ಇದನ್ನ ಏನಾಯ್ತು ಸರ್? ಯಾಕೆ ನಗ್ತಾ ಇದ್ದೀರಾ? ಬಾಸ್ ತಾತಂಗೆ ಅತ್ತೆ ಮದ್ವೆ ಯಾರ ಜೊತೆ ಅಂತ ಗೊತ್ತಾಯ್ತಾ? ಇದೆಲ್ಲ ನಿಮ್ಮ ಲಡ್ಡು ಮಾಡಿರೋ ಕೆಲಸ.
ಲಡ್ಡು ಬರ ಇಲ್ಲಿ. ಬಾರೋ ಇಲ್ಲಿ, ನಿನ್ನೆ ಕರಿತಿರೋದು. ಬಾಸ್ ಕರೀತಾ ಇಲ್ವಾ? ಅಂದ್ಕೊಂಡಿದ್ದೆ ಈ ಅಂಜಲಿ ಏನಾದ್ರೂ ಎಡವಟ್ಟಲ್ಲಿ ಸಿಕ್ಕಾಕ್ಸ್ತಾಳೆ ಅಂತ. ಅವಳು ಚೆಲ್ಲಾಟ, ನನಗೆ ಪ್ರಾಣ ಸಂಕಟ. ಅಲ್ಲ, ಇದೆಲ್ಲ ನಿಂದೇ ಕೆಲಸ ತಾನೇ. ಏನು ಕನ್ನಡ ಬರ್ತಿದ್ಯೋ? ಪಾಕ್ರಿ ಹತ್ರ ರಗ ಮಾರಿ ಅರ್ಥವೇ ಆಗ್ತಿಲ್ಲ. ಲೇ ಕಳ್ಳ, ಸಾಕ್ಷಿ ಹತ್ರ ಸಮಾಧಾನ ಮಾಡಿ ಅಂತಲ್ಲ ಬರ್ದಿರೋದು. ಅಯ್ಯಯ್ಯೋ, ಇದೇನಪ್ಪ ಬಾಸ್ ತಾತ ಏನನ್ನ ಹೇಳ್ತಾ ಇದ್ದಾರೆ? ಸಾಕ್ಷಿ ಅತ್ತೆ ರಘು ಅಂಕಲ್ ಮ್ಯಾರಿ ಅಂತ. ಅದು ಸ್ವಲ್ಪ ಏನೋ ಮುಂದೆ ತಪ್ಪಾಗಿರ್ಬೇಕು ಅನ್ಸತ್ತೆ. ಸಿಕ್ಕಾಪಟ್ಟೆ ತುಂಟ ಸರ್. ಏನಾದರೂ ಒಂದು ಯಾವಾಗಲೂ ಈ ಥರ ಮಾಡ್ತಾನೆ ಇರ್ತಾನೆ. ಬಾಸ್ ಕೇಳ್ತಾ ಇದ್ರೆ ಉತ್ತರ ಕೊಡೋ. ನೀನೇ ತಾನು ಬರ್ತಿದ್ದು. ಇಂಥ ಟೈಮಲ್ಲಿ ಏನು ಹೇಳೋದು? ಎಲ್ಲ ಸೇರ್ಕೊಂಡು ನನ್ನ ಬೆಂಡೆತ್ತು ಬಿಡ್ತಾರೆ. ಏ ಅಂಜಲಿ, ನಿನಗೆ ಮಾಡ್ತೀನಿರೋ. ಒಪ್ಕೊಳ್ಳಲ್ಲ ಅಲ್ವಾ? ನೀನು ಯಾಕೆ ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಅಯ್ಯಯ್ಯೋ, ಇದು ಅಂಜಲಿ ಕರ್ಬರ್ ಅಂತ ಇವ್ರಿಗೆಲ್ಲ ಗೊತ್ತಾಗೋಯ್ತಾ? ಯಾಕೆಂದ್ರೆ ಇದರಲ್ಲಿ ನೀನು ಕನ್ನಡದ ಕಗ್ಗೊಲೆ ಮಾಡಿದ್ದಿ ಅಲ್ಲ ಮರಿ. ಹೀಗೇನೋ ಬರೆಯೋದು? ಇಷ್ಟು ದೊಡ್ಡ ಹುಡುಗ ಆಗಿದ್ಯಾ? ನಾನಿನ್ನೂ ಚಿಕ್ಕವಳಲ್ವಾ, ಸ್ವಲ್ಪ ಇನ್ನೂ ತಪ್ಪಾಗಿರ್ಬೇಕು. ಲಡ್ಡು ಅಣ್ಣ ಅದ್ರಲ್ಲಿ ಬರ್ದಿರೋದು ಸಾಕ್ಷಾತ್ ಮತ್ತೆ ರಘು ಅಂಕಲ್ ಬಗ್ಗೆ ಅಂತ. ನೀನಾದ್ರೆ ಹೇಳು. ಲಡ್ಡು ಅಣ್ಣ, ನಾನಿನ್ನೂ ಚಿಕ್ಕವಳಲ್ವಾ, ಸಾಕ್ಷಾತ್ ಹೇಳೋದನ್ನ ನಾನು ಹೇಗೆ ನಿಲ್ಲಿಸ್ಲಿ? ನಂಗೊಂದು ಗೊತ್ತಾಗ್ತಾ ಇಲ್ಲ ರೀ. ಆ ವಿಚಾರ ಬಿಡಿ, ಬಂದಿರೋ ಕೆಲಸ ಮೊದಲು ನೋಡೋಣ. ಹೌದು, ಮೊದಲು ನಾವು ಬಂದಿರೋ ಕೆಲಸದ ಕಡೆ ಗಮನ ಕೊಡ್ಬೇಕು. ಕರೆಕ್ಟ್. ನಾನು ಚೀಟಲ್ಲಿ ಬರೋದ್ರೆ ಯಾರಿಗೂ ಗೊತ್ತಾಗ್ತಾನೆ ಇರಲ್ವಪ್ಪ. ಇವರೆಲ್ಲ ಯಾಕೆ ಬಂದಿದ್ದಾರೆ? ಬಾಸ್ ತಾತ, ನಿಮ್ಮ ಅತ್ತೆ ನಾನು ಸಾಕ್ಷಾತ್ಕಾರ ಕರ್ಕೊಂಡು ಹೋದ್ರೆ ಅಷ್ಟೇ, ಬಾಗ್ಲಲ್ಲಿ ಮತ್ತೆ ಗೋಡೆ ಮಾಡ್ಬಿಡ್ತೀನಿ. ಹುಷಾರ್. ಸಾಕ್ಷಿ ಬಾಮ್ಮ. ಏ ಜಿಲೇಬಿ, ಯಾಕೆ ಕಂಬದ ಥರ ನಿಂತಿದ್ಯಾ? ಜೈ ಕರ್ನಾಟಕ ಯಾರು? ಬಾಯ್ ಬಿಡೆ. ಏನೇ ಅದು? ನೀವೇ ಹೇಳಿದ್ರಲ್ಲ ಬಾಯ್ ಬಿಡು ಅಂತ, ಅದಕ್ಕೆ. ನನಗೆ ತಮಾಷೆ ಮಾಡ್ತೀಯೇನೆ? ಕೊಂಡಲ್ಲಿ ಮಾತ್ರೆ ಹಾಕಿ ಕೊಟ್ಟವ್ರು ಯಾರು ಅಂತ ನಿನಗೆ ಗೊತ್ತಿದೆ. ಮರ್ಯಾದೆಯಿಂದ ಜೈ ಕರ್ನಾಟಕ ಯಾರು ಅಂತ ಹೇಳ್ಬಿಡು. ಸಾಕ್ಷಿ, ಕೈ ಕೊಡಮ್ಮ. ಅವ್ರಿಗೆ ಅತ್ತೆ ಕೈ ಹಾಕ್ಬೇಕು. ನಮ್ಮ ಸಾಕ್ಷಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಸಾಕ್ಷಿ, ಕೈ ಕೊಡಮ್ಮ. ಬಾವಿ ಅದಕ್ಕೆ ಮುಂದೆ ಅಣ್ಣಗೆ ನಾವು ಹೇಳ್ದೆ ಇದ್ರು ಕೈ ಕೊಡ್ತೀರಾ, ಇವಾಗ ಕೈ ಕೊಡೋಕೆ ನಾಚಿಕೆನಾ? ಕಮಲ್, ಈ ಉಂಗ್ರನ ಸಾಕ್ಷಿ ಬೆಳಗ್ಗೆ ತೋರಿಸು. ಕಮಾಲ್, ಕಮಾನ್. ಅವಳೇನೋ ಹೆಣ್ಣು ಹುಡುಗಿ ನಾಚ್ಕೋತಾಳೆ,
ನೀ ಯಾಕಪ್ಪ ನಾಚ್ಕೋತೀಯ? ಕಮಾನ್. ಹೇಳಿ ಜೈ ಕರ್ನಾಟಕ ಯಾರು ಅಂತ. ಅದು ಅದು ಯಾರು ಇಲ್ಲ. ಏ ಜಿಲೇಬಿ, ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಯಾರು ಗೊತ್ತೈತೆ ಇಲ್ಲ ನಿನಗೆ? ಬಾಗಿ ಬಶ್ಯ. ನೀನೇನಾದ್ರೂ ಸತ್ಯ ಬಾಯಿ ಬಿಡದೆ ಇದ್ರೆ ನಮ್ಮ ಯಜಮಾರನ ಕರೆಸಿ ನಿನ್ನ ಬೆಣ್ಣೆತ್ತಿಸ್ಬಿಡ್ತೀನಿ. ನಿಮ್ಮ ಯಜಮಾನ್ರು ಸತ್ತೋಗಿದ್ದಾರಲ್ವಾ? ಅವ್ರನ್ನ ಈಗ ಹೆಂಗ್ ಕರೆಸ್ತೀರಾ? ಸತ್ತೋದ್ರೆ ಏನೇ, ಅವ್ರ ಆತ್ಮನ್ ಕರೆಸ್ತೀನಿ. ಅಂದ್ರೆ ದೆವ್ವನಾ? ಅಂದ್ರೆ ಅವತ್ತು ನಿಮ್ ರೂಮಲ್ಲಿ ಗಂಡಸಿನ ಧ್ವನಿ ಬರ್ತಿತ್ತಲ್ಲ, ಅದು ಆ ದೆವ್ವದ್ದೇನಾ? ನನ್ನೆದುರಿಗೆ ನನ್ನ ಗಂಡನ ದೆವ್ವ ಅಂತ ಇದೇನೆ? ಚಿಕ್ಕಮ್ಮರೆ ಅಲ್ಲಿ ಮಾತುಕತೆ ಮುಗಿತಾ ಇದೆ ಅನ್ಸುತ್ತೆ. ನೀವು ಈ ಮನೆ ಹಿರಿಯರಲ್ವಾ? ಹೌದೌದು. ಅದೇನ್ ಹೋಗಿ ನೋಡಿ. ಅಲ್ಲ, ನನ್ನ ಬಿಟ್ಟು ಅವ್ರ ಮಾತುಕತೆ ಮುಗಿಸ್ತಾ ಇದ್ದಾರಾ? ನಾನೊಬ್ಳಿದ್ದೀನಿ ಅಂತ ಅವ್ರಿಗೆ ಜ್ಞಾಪಕನೇ ಇಲ್ವಾ? ಅದೇ ನೋಡಿ ಮತ್ತೆ. ಹೋಗ್ತೀನಿ, ವಿಚಾರಿಸ್ತೀನಿ. ಆಮೇಲೆ ಬಂದು ನಿನ್ನ ವಿಚಾರಿಸ್ತೀನಿ. ಅದಕ್ಕೆ ಅಯ್ಯೋ ದೇವ್ರೆ, ಈ ಮನೆಯಲ್ಲಿ ಬರೀ ಜೈ ಕರ್ನಾಟಕ ಇದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ಈಗ ಈ ಭಾಗ್ಯ ಬಸ್ಯಮ್ಮನ್ ಗಂಡನ ದೇವನೂ ಇದೆಯಾ? ಅಂದ್ರೆ ಇದು ಒಳ್ಳೆ ಭೂತ್ ಬಂಗ್ಲೆ ಆಗೋಯ್ತಲ್ಲಪ್ಪ. ಸಾಕ್ಷಾತ್ ಉಂಗುರ ಯಾಕೆ ಹಾಕಿದ್ದು? ಉಂಗುರ ಹಾಕಿದ್ಮೇಲೆ ನೀನು ನಮ್ಮನೆ ಸೊಸೆ ರೀ. ನಮ್ಮ ಸೊಸೆ ಎಷ್ಟು ಮುದ್ದ ಕಾಣಿಸ್ತಿದ್ದಾಳಲ್ವಾ? ಅಂತೂ ನಮ್ಮ ಕಮಲ್ ಇಷ್ಟಪಟ್ಟ ಹಾಗೆ ಎಲ್ಲ ನಡೀತು. ಏನು ಹೇಳ್ತಿದ್ದೀರಾ ಸರ್? ಎಸ್ ಮಿಸ್ಟರ್ ಸುಹಾಸ್, ನಿಮ್ಮ ಸಾಕ್ಷಿ ಫೋಟೋ ನೋಡಿದ್ಮೇಲೆ ನಮ್ಮ ಕಮಲ್ಲು
ಮದುವೆ ಅದರ ಸಾಕ್ಷಿನೇ ಮದುವೆ ಆಗೋದು, ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ ಅಂತ ಹಠ ಹಿಡಿದ್ಬಿಟ್ಟ. ಸೊ ತಡ ಮಾಡೋದು ಬೇಡ ಅಂತ ನಿಮ್ಮೆಲ್ಲರಿಗೂ ಎಂಗೇಜ್ಮೆಂಟ್ ಫಾರ್ಮ್ಯಾಲಿಟೀಸನ್ನು ಮಾಡಿ ಮುಗಿಸ್ಬಿಟ್ರು.